ಜಾತ್ರೆ ವಿಶೇಷ ಏನು, ಯಾವ ತರ ಇರ್ತದೆ? ಜಾತ್ರೆ ವಿಶೇಷ ಏನಪ್ಪಾ ಅಂದ್ರ ಅದು 100ರಿಂದ 150 ವರ್ಷ ನಮ್ಮ ಜಾತ್ರೆ ಇಲ್ಲಿ ನಡೆಯಕಚ್ಚಿ. ಇಲ್ಲಿ ಯಾಕೆ ಇಲ್ಲಿ ಬಂತಪ್ಪ, ಯಾವಾಗ ಬಂತಪ್ಪ ಅಂದ್ರ ಇಲ್ಲಿ ಚನ್ನಗಿರಿ ಹತ್ರ ಚಿಕ್ಕಲಕೇರಿ ಅಂತ ಐತಿ. ಚಿಕ್ಕಲಕೇರಿಗೆ ನಮ್ಮ ದಾವಣಗೆರೆಯಿಂದ ನಮ್ಮ ಒಂದು 5-6 ಜನ ಅಲ್ಲಿಗೆ ಹೋದಂಗ, ಏನಪ್ಪ ಮೈಸೂರು ಚೆನ್ನಾಗಿ ನಡೀತೈತೆ ಅಲ್ಲಿ, ಹೋಯ್ ಬರಂಬರ್ರಿ ಅಂತ ಒಂದು 5-6 ಜನ ದಾವಣಗೆರೆಯಿಂದ ಹೋದಂಗ. ಅವರು ಓದು ಪ್ರಸಾದ ಮಾಡಿದಾರ. ಪ್ರಸಾದ ಮಾಡಿ ನಮ್ಮೂರಿಗೆ ನಾವು ಬಸಾಪುರದಾಗ ಯಾಕೆ ಮಾಡಬಾರ್ದು ಅಂತ ಅವ್ರು ಏನೋ ಒಂದು ಐಡಿಯಾ ಮಾಡಿದಂಗೆ ನಮ್ಮ ಯಜಮಾನರುಗಳು ಐಡಿಯಾ ಮಾಡಿ ನಾವು ಇಲ್ಲಿ ಜಾತ್ರೆ ಏನ ಮಾಡೋಣ, ಮಹೇಶ್ವರ ಜಾತ್ರೆ ಮಾಡೋಣ, ನಾವು ಒಳ್ಳೆ ಇದಕ್ಕಿಂತ ಹೆಚ್ಚಿಗೆ ದೇವ್ರು ಕೊಟ್ಟನಂದ್ರೆ ಹೆಚ್ಚಿಗೆ ಮಾಡೋಣ ಅಂತಂದು ಒಂದು ಸಣ್ಣ ಇಬ್ಬಿ ಮೇಲೆ ಒಂದು 30-40 ಜನ ವರ್ಷ ಒಂದು 4-5 ವರ್ಷ ಮಾಡಿದಂಗ. ಮಾಡ್ತಾ 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 ಹೆಚ್ಚಿಗೆ ಆಗೈತಿ. ಇದು ಹೆಚ್ಚಿಗೆ ಆಗಿ ಈಗ ಇವತ್ತು ನಿನ್ನೆ ಒಂದು ಕಮ್ಮಿ ಅಂದ್ರೆ ಒಂದು 5ರಿಂದ 10,000 ಜನ ಸೇರ್ತೈತಿ. ಇಲ್ಲಿ ಇವತ್ತು ಒಂದು 10ರಿಂದ 20,000 ಜನ ಸೇರ್ತೈತಿ. ನಿನ್ನೆ ಒಂದು 10ರಿಂದ 12 ಚೀಲ ಅಕ್ಕಿ ಹೋಗುತ್ತೆ. ಬಾಳೆಹಣ್ಣು ಮೊದಲಿಂದ ಹೇಳ್ತಾನೆ ಅಲ್ಲ, ಒಂದೇ ಸರಿ ಇಲ್ಲಿ ಬಂದ್ಬಿಡ್ತಾನೆ. ಆನೆಕೊಂಡದಿಂದ ಇಲ್ಲಿ ಬಾಳೆಹಣ್ಣು ದಾವಣಗೆರೆಯಿಂದ ಒಂದು 10ರಿಂದ 12 ಟ್ಯಾಕ್ರಿ ಬಾಳೆಹಣ್ಣು, ಬಾಳೆಹಣ್ಣು ಇರೋದು ಪಾತ್ರೆಗಳು ಇರೋದು. ಈ ಪಾತ್ರೆಗಳು ಬಾಳೆಹಣ್ಣು, ಅಕ್ಕಿ, ಬಾಳೆದೆಲಿ ಪ್ರತಿಯೊಂದು ಮೆರವಣಿಗೆ ಮಾಡ್ಕೊಂತ ದಾವಣಗೆರೆಯಿಂದ ಬರ್ತವೆ. ದಾವಣಗೆರೆಯಿಂದ ಬರೋದು ನಾವು ಆಸ್ಬೇವಿ ಸರ್ಕಲ್ ಅಂತ ಐತಿ. ಯಾವಾಗಲೂ ಅಲ್ಲಿಂದಲೇ ಅದು ಇದು ಬಂದ್ಬಿಡೈತಿ, ಕಾಲಕ್ಕೆ ಅದು ಬಂದ್ಬಿಡೈತಿ. ಹಣ್ಣು, ಅಕ್ಕಿ, ಹಣ್ಣು, ಪಾತ್ರೆಗಳು ಪ್ರತಿಯೊಂದು. ಈ ಸಕ್ಕರೆ, ಬೋರ ಸಕ್ಕರೆ ನಮಗೆ ಸೇಲಮಿಂದ ಬರ್ತೈತಿ. ಬೋರ ಸಕ್ರಿ ಸೇಲಮಿಂದ ಬರ್ತೈತಿ. ಬಾಳೆಹಣ್ಣು ಅವಾಗ ಸೇಲಮಿನಿಂದ ಬರ್ತದ್ದು. ಈಗ ಅವರೇ ತಗೊಂಬಂದು ಇಲ್ಲೇ ಇದು ಮಾಡ್ತಾರೆ. ಒಂದು ಲೋಡ್ 2 ಲೋಡ್ ತಗೊಂಬರ್ತಾರೆ. ನಾವು ಅವ್ರದಿಂದ ನಾವು ತಗೊಂತೀವಿ. ತಗೊಂಬಂದು ಸೋಮವಾರ ರಾತ್ರಿ ಸಾಯಂಕಾಲ ದಾವಣಗೆರೆಯಿಂದ ಮೆರವಣಿಗೆ, ಭಾರಿ ವಿಜೃಂಭಣೆಯಿಂದ ಮೆರವಣಿಗೆ 10ರಿಂದ 12 ಟ್ಯಾಕ್ರಿ ಬರ್ತಾವೆ. ಒಂದು ಎತ್ತಿನ ಗಾಡಿ ಮುಂದೆ ಪೂಜೆ ಮಾಡಕ್ಕೆ ಎತ್ತಿನ ಗಾಡಿ ಬರ್ತೈತಿ. ಅವರು ತಗೊಂಬಂದು ಭಾಳ ವಿಜೃಂಭಣೆಯಿಂದ ದಾವಣಗೆರೆಯಿಂದನೂ ಮೆರವಣಿಗೆ. ನಮಗೆ ಮೆರವಣಿಗೆ ಇಲ್ಲಿ ಈ ತೋಟಕ್ಕೆ ಇದು ಮಾಡ್ತೇವೆ. ಮೆರವಣಿಗೆ ಮಾಡ್ಕೊಂತ ತೋಟಕ್ಕೆ ಬರ್ತೇವೆ. ಬಂದು ಮತ್ತೆ ಇವನ್ನೆಲ್ಲ ಇಳಿಸಿ ಮತ್ತು ಬಸಾಪುರಕ್ಕೆ ಹೋಗಿ ನಾವು ಕಾರ್ತಿಕ ಹಚ್ತೇವೆ. ಎಲ್ಲ ಇಡೀ ಊರ ಕಾರ್ತಿಕ ಹಚ್ತೈತಿ. ಬಾಳೆಹಣ್ಣು ಬಂದು ಹೋದ ಕೂಡ ನಾವೆಲ್ಲ ಕಾರ್ತಿಕ ಹಚ್ಚಿ ಗುರುಸಿದ್ದೇಶ್ವರ ಮಠಕ್ಕೆ ಕಾರ್ತಿಕ ಹಚ್ಚಿ, ಬಸವಣ್ಣ, ಗುರುಸಿದ್ದೇಶ್ವರ, ಹಾಲಸ್ವಾಮಿ ಪ್ರತಿಯೊಂದು 4 ದೇವ್ರದ 4 ದೇವ್ರಿಗೆ ಕಾರ್ತಿಕ ಹಚ್ಚಿ, ಇಲ್ಲಿ ಚೌಡೇಶ್ವರಿ ಅದ ಅವಕ್ಕೆಲ್ಲವಕ್ಕೂ ಕಾರ್ತಿಕ ಹಚ್ಚಿ ಆಮ್ಯಾಗ ನಾವು ಬಸವಣ್ಣ ತರಕ್ಕೆ ಹೋಗ್ತೇವೆ. ಎಲ್ಲಿಗೆ? ಆನೆಕೊಂಡಕ್ಕೆ ಯಾವಾಗ ಹೋಗಪ್ಪ ಅಂದ್ರೆ 10-10:30 ಅಲ್ಲಿ ಪಲ್ಲಕ್ಕಿ ಹಿಂದದವ್ರಿ. ಪಲ್ಲಕ್ಕಿಯಾಗ ಅಲ್ಲಿ ವಿಜೃಂಭಣೆಯಿಂದ ಬಸವಣ್ಣನ ಒಳ್ಳೆ ಅದ್ಭುತವಾಗಿ ಭಾಳ ಪಲ್ಲಕ್ಕಿಯಾಗ ಹೂವು ಬಸವಣ್ಣ ಕುಂದಿಸ್ಕೊಂಡು ಮೆರವಣಿಗೆ ಮಾಡ್ಕೊಂತ ಅಲ್ಲಿಗೆ ಮಲ್ಲಿಗೆ ಮಾಡ್ಕೊಂತ ಬರ್ತವೆ. ಇಲ್ಲಿ ಗುರುಸಿದ್ದೇಶ್ವರ ಮಠಕ್ಕೆ ಬಂದು ಅಲ್ಲಿಂದ ಮತ್ತು ಗುರುಸಿದ್ದೇಶ್ವರ ಸ್ವಾಮಿ ಅದೊಂದು ಪಲ್ಲಕ್ಕಿಯಾಗ ಅದು ಸಪ್ರೇಟ್. ಇಲ್ಲಿ ನಮ್ಮೂರಾಗ ಗುರುಸಿದ್ದೇಶ್ವರ ಅಂತ ಆ ಪಲ್ಲಕ್ಕಿಯಾಗ ನಾವು ತಗೊಂಬಂದು ಇಬ್ಬರು ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ತೋಟಕ್ಕೆ ಬರ್ತೇವೆ. 1-1:30 2 ಗಂಟೆ ಆಗುತ್ತೆ. ತೋಟಕ್ಕೆ ಬಂದು ನಾವು ಇಲ್ಲಿ ಇಳಿಸ್ತೇವೆ. ಇಲ್ಲಿ ಇಳಿಸಿ ಬಸವಪ್ಪನ ಈ ಕಡೆ ಕುಂದಿರ್ತೇವೆ, ಗುರುಸಿದ್ದೇಶ್ವರ ಆ ಕಡೆ ಕುಂದಿರ್ತೇವೆ. ಅವೆಲ್ಲ ಹೂವೆಲ್ಲ ಅದೇನು ಇದಕ್ಕೆ ಪಲಕಿ ಹಾಕಿ ಮಾಡ್ತಲ್ಲ, ಆ ಹೂವೆಲ್ಲ ಅಲ್ಲಿಗೆ ಹಾಕಿ ಬಿಡ್ತೇವೆ. ಅದನ್ನೆಲ್ಲ ಕಿತ್ತು ಪೂಜೆ ಮಾಡ್ತೇವೆ. ಬೆಳಗ್ಗೆ 4 ಗಂಟೆಯಿಂದ ಒಲಿ ಒಸ್ತಾರೆ. ಇಲ್ಲಿ ಈ ಒಲಿ ಒಸ್ತಾರ ಅನ್ನಕ್ಕೆ ಒಲಿ ಒಚ್ಚಿ ಆಮ್ಯಾಕ 4 ಗಂಟೆ ಈಗ ಗೋಮಂತ್ರ ಏನು ಹಾಕ್ಬೇಕು, ಪಾದೋಳ್ಕ ಸ್ವಾಮಿ ಪಾದೋಳ್ಕ ಹಾಕಿ ಒಲಿ ಒಚ್ಚಿಂದ ಆಮ್ಯಾಕ ಬೆಳಗ್ಗೆ 7 ಗಂಟೆಗೆ ಮಾಪಂತಿ ಅಂದ್ರೆ ಅಲ್ಲಿಂದ ಒಂದು ಚಿಪ್ಪು ಬಾಳೆಹಣ್ಣು ಇಲ್ಲಿಗೆ ಬಾವಿಗೆ ತಗೊಂಬರ್ತೇವೆ. ಬಾವಿಗೆ ತಗೊಂಬಂದು ಅದನ್ನ ಪೂಜೆ ಮಾಡ್ಕೊಂಡು ಮತ್ತೆ ಅಲ್ಲಿ ಗದ್ಗೆ ಮೇಲೆ ತಲೆ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಿಂದ ಒಂದು ಸರಿ ಪ್ರಸಾದ ಮಾಡಿಬಿಡ್ತೇವೆ. ಫಸ್ಟಿಗೆ ಪ್ರಸಾದ ಮಾಡಿಂದ ಆಮ್ಯಾಕ ವಿಜೃಂಭಣೆಯಿಂದ ಅದನ್ನು ದೇವ್ರು ಕಳಿಸ್ತೇವೆ. 2 ಹಣ್ಣಿನ ಚಿಪ್ಪು ಇರ್ತಾವೆ. ಅದ್ರ ಪೂಜೆ ಮಾಡಿ ತಲೆ ಮೇಲೆ ಇಟ್ಟಿರ್ತಾವಲ್ಲ ಅದನ್ನು ವಿಜೃಂಭಣೆಯಿಂದ ಕರ್ಪೂರ ಹಚ್ಕೊಂತ ಬರ್ತಾವೆ. ಅಲ್ಲಿಂದ ಕರ್ಪೂರ ಇದು ಬಾವಿ ತನಕ ಬರ್ತೈತಿ. ಬಾವಿ ತನಕ ಬಚ್ಚಿ ಇಬ್ಬರು ನಮ್ಮ ಗೌಡ್ರು ಅದಾರ, ಗೌಡ್ರ ಮನೆಯವರು ಒಬ್ರು, ನಮ್ಮ ಗಿರಿ ಒಬ್ಬ ಹುಡುಗ ಅದಾನ. ಅವರಿಬ್ರು ಆ ಬಳೆಹಣ್ಣು ಬಂಡಿ ಅದ್ರಾಗ ಮುಣುಸ್ತವೆ. 2 ಬಳೆಹಣ್ಣು ಮುಣುಗ್ತಾವು, ಹಿಂಗೆ ಅದುಮ್ತಾವೆ. ಇಬ್ರು ಅದುಮ್ತಾರ. ಅದು ಎದ್ದು ಇದು ಮಾಡಿರ ಭಾರಿ ಒಳ್ಳೇದು. 2 ಮುಣಿಗಿದ್ವು ಅಂದ್ರೆ ನಾನು ಸ್ವಲ್ಪ ಹಿರಿಯರು ಅಂತ ಅದು ನಡ್ಕೊಂಬಂದ್ಬಿಡತಿ, ನಂಬಿಕೆ ನಡ್ಕೊಂಬಂದ್ಬಿಡತಿ. ಅದಕ್ಕೆ ಈ ಭಾಳ ವಿಶೇಷ ನಡೀತೈತಿ ನಮ್ಮ ಬಸಾಪುರದ ಜಾತ್ರೆ. ಅಂದ್ರೆ ಹೆಣ್ಮಕ್ಳು ಅದು ಕಾಲಕ್ಕೆ ನಡ್ಕೊಂಬಂದ್ಬಿಡತ್ರಿ. ಅವಾಗ ತೊಂದರೆ ಆಗಿತ್ತಂತ ಅವತ್ತಿನಿಂದ ಹೆಣ್ಮಕ್ಳು ಇಲ್ಲಿ ಯಾರು ಅಲೋ ಇಲ್ಲ. ಅಂದ್ರೆ ಅಲ್ಲಿಗೆ ಹೆಣ್ಮಕ್ಳು ಬಂದ್ರೆ ಅಲ್ಲಿಗೆ ಬರ್ತಾರೆ, ಅಲ್ಲಿಗೆ ನಿಂದಿರ್ಬೇಕು ಅವ್ರು ಹೆಣ್ಮಕ್ಳು. ಇಲ್ಲಿಗೆ ಒಳಗೆ ಬರಂಗಿಲ್ಲ.
ನಮ್ಮ ಗಂಡಸರಷ್ಟೇ ಮಾಡೋದು ಜಾತ್ರೆ. ಹೌದೌದು, ಇದು ಗಂಡು ಮಕ್ಳು ಜಾತ್ರೆ. ಹೆಣ್ಮಕ್ಳು ಬಂದು ಇಲ್ಲಿ ಎಲ್ಲ ಇಷ್ಟಕೊಂಡು ಚಂದಾಗ ಇನ್ನೂ ಜಾಸ್ತಿ ಆಗತ್ರಿ ಜನ. ಈಗ 1 ಗಂಟೆಯಿಂದ ಈಗ 4 ಗಂಟೆ ತನಕನೂ ಇಲ್ಲಿ ಹಿಡಿಯೋಕೆ ಜಾಗ ಇರಲ್ಲ. ಊಟ ನೋಡ್ರಿ ಎಷ್ಟು ಕ್ಯೂಕ್ ಅದಾವ, ಬರ್ಲ ಒಬ್ರು ಇರ್ಕದಾರ, ಅನ್ನ ಸಾಂಬಾರು ಭಾರಿ. ಹೌದು, ಎಲ್ಲ ವಿಜೃಂಭಣೆಯಿಂದ ಎಲ್ಲ ಜಾತ್ರೆ. ದೇವೇಂದ್ರಪ್ಪರ್ ಅಂತ. ಮಹೇಶ್ವರ ಜಾತ್ರೆ ಎಷ್ಟು ವರ್ಷದಿಂದ ಬರ್ತೀರಿ ಏನ್ ಸರ್? ಬಹಳ ವರ್ಷದಿಂದ ಬರ್ತದೆ ನಾವು ಮಹೇಶ್ವರ ಜಾತ್ರೆ. ಇಲ್ಲಿ ಮಹಿಮೆ ಹಂಗಿದೆ, ಪವಾಡ ಹಂಗಿದೆ. ಅದೇನೋ ಒಂದು ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋದ್ರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ. ಏನೋ ಒಂದು ಒಳ್ಳೇದಾಗುತ್ತೆ ನಮಗೆ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಸುಮಾರು ಒಂದು 25-30 ವರ್ಷದ ಮೇಲೆ ನಾವು ಬರಕತ್ತೆ ಭಾಳ ವರ್ಷದಿಂದ ಬರ್ತದೆ ನಾವು. ನೀವು ಮನೆಯವರು ಹೆಣ್ಮಕ್ಳು ಯಾರು ಕರ್ಕೊಂಡು ಬಂದಿಲ್ಲ? ಇಲ್ಲಿ ಹೆಣ್ಮಕ್ಳು ಬರಂಗಿಲ್ಲ. ಇಲ್ಲಿ ಹೆಣ್ಮಕ್ಳು ಕರ್ಕೊಂಡ್ ಬರಂಗಿಲ್ಲ, ಗಂಡು ಮಕ್ಳು ಅಷ್ಟೇ ಬರಬೇಕು. ಇಲ್ಲಿಂದ ಪ್ರಸಾದ ಸದಿಗೂ ತಗೊಂಡು ಹೋಗಂಗಿಲ್ಲ ನಾವು. ಹೌದಲ್ಲ? ಮನೆಗೆ ಏನು ತಗೊಂಡು ಹೋಗಿಲ್ಲ. ಇಲ್ಲಿಂದ ಪ್ರಸಾದ ಯಾವ್ದು ತಗೊಂಡು ಹೋಗಿಲ್ಲ. ಒಂದು ಹೂಪತ್ರಿ ಸದಿಗೂ ತಗೊಂಡು ಹೋಗಿಲ್ಲ ಇಲ್ಲಿಂದ. ಅದು ಮೊದಲಿಂದ ಬಂದಿರೋದು ಇದು. ಅದು ತಾವೇನ್ ಮಾಡ್ತೀರಿ ಸರ್ ಕೆಲಸ? ನಮ್ದು ಬಿಸ್ನೆಸ್ ಸರ್. ನಮ್ದು ಗಜಾನನ ಸ್ಟೋರ್ ಅಂತ ಚೊಕ್ಕಿಪೇಟೆ ಚಾಮರಾಜಪೇಟೆಗಿದೆ. ಎಲ್ಲ ಇಲ್ಲಿ ಹೋಗಿ ಬಂದ್ರೆ ಚೆನ್ನಾಗಿ ಒಳ್ಳೇದಾಗಿದೆ. ಇಲ್ಲಿಂದ ಮಹಿಮೆ ಹಂಗಿದೆ, ಮಹೇಶ್ವರನ ಜಾತ್ರೆ ಮಹಿಮೆ ಹಂಗಿದೆ. ನೀವು ಪ್ರತಿ ವರ್ಷ ಬರ್ತೀರಿ? ಪ್ರತಿ ವರ್ಷ ಬರ್ತೀವಿ. ಖುಷಿ ಆಗುತ್ತಾ? ಅಯ್ಯೋ, ಆನಂದ ಆಗುತ್ತೆ. ಬರೀ ಖುಷಿಯಲ್ಲಿ ಆನಂದ ಆಗುತ್ತೆ. ಇವರು ನಮ್ಮ ಹೆಸರು ಗಣೇಶ್ ಕುಮಾರ್ ಅಂತ. ಗಣೇಶ್ ಇನ್ನೊಂದು ಸ್ವಲ್ಪ ಮುಂದೆ ಬರ್ರಿ. ಇನ್ನೊಂದು ಅಂತ ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ನಾವೀಗ 4-5 ವರ್ಷದಿಂದ ಬಂದಿದ್ದಿಲ್ಲ. ಅದು ಈ ಸಲ ನಮ್ಮ ಸ್ನೇಹಿತರು ಬಂದರು, ನಾವು ಅವ್ರ ಸಲ ಬರ್ತೀವಿ. ನಾವು ಪ್ರತಿ ವರ್ಷ ನಮ್ಮ ಅವರು ಮಾಡ್ತಿದ್ರು ಆನೆಕೊಂಡದಲ್ಲಿ ಚೆನ್ನಪ್ಪರು ಅಂತಂದು ಮಹೇಶ್ವರ ಜಾತ್ರೆ ಮಾಡ್ತಿದ್ರು. ಈಗ ಅವರು ಲಿಂಗೈಕ್ಯರಾದ ಮೇಲೆ ಅವ್ರ ಮಗನೂ ಮಾಡ್ತಿದ್ರು. ಈಗ ಅವ್ರ ಮಗನೂ ಬಿಟ್ಟಿದ್ದಾರೆ ಈಗ ಮಾಡೋದು. ಈಗ ಒಂದು 2 ವರ್ಷ ಆಯಿತು. ಮೊದಲೆಲ್ಲ ನಾವು ಅಲ್ಲಿ ಹೋಗ್ತಿದ್ವಿ. ಇಲ್ಲಿ ಸೆಕೆಂಡ್ ಡೇ ಆದರೆ ಬರ್ತಿದ್ವಿ, ಇಲ್ಲಿದ್ದಿಲ್ಲ. ಆದರೆ ಇಲ್ಲಿದ್ದು ಒಂದು ವಿಶೇಷತೆನ ಭಾಳ ಚೆನ್ನಾಗಿದೆ. ಪ್ರತಿ ವರ್ಷ ಮೊದಲನೇ ದಿನ 2 ಬಾಳೆ ಚಿಪ್ಪನ್ನು ನೀರಲ್ಲಿ ಬಿಟ್ಟರೆ ಅದು ತೇಲಿದಂತಂದ್ರೆ ಒಳ್ಳೇದಾಗುತ್ತೆ. ಮುನಿಗಿದಂತಂದ್ರೆ ಒಂದು ಏನೋ ಒಂದು ಇದು ಅಪಶಕನ ಒಂದು ಬರ್ತೈತೆ ಅಂತ ನಂಬಿಕೆ. ಅದು ಪ್ರತಿ ವರ್ಷವೂ ಅದು ತೇಲ್ತಾನೆ ಇದೆ. ಅದು ಈ ಊರಿನ ಭಾಗದ ಜನತೆಗೆ, ದಾವಣಗೆರೆ ಜನತೆಗೆ ಭಾಳ ಅನುಕೂಲವಾಗಿ ಒಂದು ಸಂತೋಷವಾಗಿ ಜನ ಇರ್ತಾರೆ. ಮಾಡ್ತೇವೆ, ಪ್ರಸಾದ ಮಾಡ್ಕೊಂಡು ಹೋಗ್ತೀವಿ. ಈಗ ಸ್ನೇಹಿತರೆಲ್ಲ ಬರ್ತಾರೆ. ಜಾತ್ರೆ ಬಗ್ಗೆ ಒಂದು ನಮಗೆ ಒಂದು ಸಂತೋಷ, ಬೇರೆಯವ್ರಿಗೂ ಸಂತೋಷ, ಒಂದು ಎಲ್ಲರಿಗೂ ಅನುಕೂಲ ಆಗಿದೆ, ಒಳ್ಳೇದಾಗಿದೆ. ಗಣೇಶ್ ಅಂತ, ದಾವಣಗೆರೆ.